ತೆಲುಗಿನಲ್ಲೂ ಕೂಡ ಸಕ್ಸಸ್ಫುಲ್ ಆಗಿದ್ರಿ. ಸೊ ಈಗ ಮತ್ತೊಂದು ಹೆಜ್ಜೆ ಇನ್ನೊಂದು ಇಂಡಸ್ಟ್ರಿ ಅಂತಂದ್ರೆ ಮಲಯಾಳಂನಲ್ಲೂ ಕೂಡ ಒಂದು ಪ್ರಯೋಗಕ್ಕೆ ಕಾಲಿಡ್ತಾ ಇರೋದು. ಸೊ ಅದು ನಡೀತಾ ಇದೆ. ಸೊ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಯೋಚನೆಯಲ್ಲೂ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಅದ್ರ ನಿಮ್ಮ ಯೋಚನೆ ಬಹಳ ಮುಖ್ಯ ಆಗಿರುತ್ತೆ. ನಾನು ಈ ಥರದೇ ಸಿನಿಮಾ ಮಾಡಿದ್ರೆ ಇಂಥ ತಂಡದ ಜೊತೆ ಹೋಗ್ಬೇಕು ಅಂತ. ಸೊ ಈಗ ಮಲಯಾಳಂ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಿರೋದ್ರಿಂದ ಅಲ್ಲಿ ಕೆಲಸಗಳು ಹೇಗೆ ನಡೀತದೆ, ಎಲ್ಲಿ ತನಕ ಆಗಿದೆ? ಶೂಟಿಂಗ್ ಆಗಿದೆ. ಲಾಸ್ಟ್ ಇಯರೇ ನಾನು ಶೂಟ್ ಮಾಡಿದ್ದೆ. ಶೂಟಿಂಗ್ ಆಗಿದೆ ಸಿನಿಮಾದು. ರಿಲೀಸಿಗೆ ರೆಡಿ ಆಗ್ತಾ ಇದೆ ಸಿನಿಮಾ. ಬಟ್ ರಿಲೀಸ್ ಯಾವಾಗ ಆಗುತ್ತೆ ಅಂತ ಟೀಮ್ ಡಿಸ್ಕಸ್ ನಡೀತಾ ಇದೆ, ಏನು ಕತೆ ಅಂತ ಹೇಳಿ. ಪ್ರತಿ ಇಂಡಸ್ಟ್ರಿಗೆ ಹೋದಾಗಲೂ, ಈಗ ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಒಂದು ಮಾಡ್ತಾ ಇದ್ದೀನಿ. ಸೊ ಪ್ರತಿ ಇಂಡಸ್ಟ್ರಿಗೆ ಹೋದಾಗಲೂ ಅಲ್ಲಿ ಕೆಲಸ ಮಾಡ್ತಿರುವಾಗಲೂ ಕಲಿಯೋದಕ್ಕೆ ಬಹಳ ಸಿಗುತ್ತೆ. ಎಲ್ಲರೂ ಎಂಡ್ ಆಫ್ ದ ಡೇ ಸಿನಿಮಾ ಮಾಡ್ತೀವಿ, ಬಟ್ ಅದರ ಅಪ್ರೋಚ್ ಬೇರೆ ಥರ ಇರುತ್ತೆ. ಪ್ರತಿ ಇಂಡಸ್ಟ್ರಿದು ಬೇರೆ ಥರ ಇರುತ್ತೆ ಅಪ್ರೋಚ್. ಅದು ಭಾಳ ಖುಷಿ ಕೊಡುತ್ತೆ. ಅಂದರೆ ಆ ಪ್ರೊಸೆಸ್ ಕಲ್ತ್ಕೊಳ್ಳೋದಕ್ಕೆ ಭಾಳ ಖುಷಿ ಕೊಡುತ್ತೆ. ಅದನ್ನೆಲ್ಲ ಕಲ್ತು ವಾಪಸ್ ಬಂದು ನಾವು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ಅಳವಡಿಸ್ಕೊಂಡು ಸಿನಿಮಾ ಮಾಡಿದಾಗ ಅದ್ರ ರಿಸಲ್ಟ್ ಬೇರೆ ಥರ ಆಗುತ್ತೆ. ಸೊ ಖುಷಿ ಇದೆ, ಮಜಾ ಇದೆ. ಬೇರೆ ಸಿನಿಮಾಗಳು ವರ್ಕ್ ಆಗುವ ರೀತಿ ಆಗಿರ್ಬೋದು. ಈ ಮಲಯಾಳಂ ಇಂಡಸ್ಟ್ರಿ ಸಿಂಪಲ್ ಹೇಳ್ಬೇಕಂತಂದರೆ, ಈಗ ನಮ್ಮ ಕಾಲ್ ಶೀಟ್ ಬಂದು 6 to 6, ಬಟ್ ಮಲಯಾಳಂ ಕಾಲ್ ಶೀಟ್ ಬಂದು 6 to 9. ಮಾರ್ನಿಂಗ್ 6 to 9, ದಟ್ ಈಸ್ ಅ ಬೇಸಿಕ್ ಕಾಲ್ ಶೀಟ್ ಅವರಿಗೆ. ಆ್ಯಂಡ್ ನಮ್ಮಲ್ಲಿ ಸಂಡೇ ಡಬಲ್ ಕಾಲ್ ಶೀಟ್ಸ್ಗಳಿದೆ. ಅಂದರೆ ಆಡಿಯನ್ಸಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಇದು ಸಂಡೇ ನಮ್ಮಲ್ಲಿ ಡಬಲ್ ಇದಿದೆ. ಬಟ್ ಅಲ್ಲಿ ಸಂಡೇಸ್ ಡಬಲ್ ಕಾಲ್ ಶೀಟ್ ಇಲ್ಲ, ಎಲ್ಲವೂ ಸಿಂಗಲ್ ಕಾಲ್ ಶೀಟೇನೆ. ಸೊ ಈ ಥರದ್ದೆಲ್ಲ ಒಂದಿಷ್ಟು. ಮತ್ತು ಅವ್ರ ಜಾಗ ನನಗೆ ತುಂಬ ಅನಿಸಿದೆ ಅಂದರೆ, ಆ ಜಾಗ ಇದೆಯಲ್ಲ ಕೇರಳದಲ್ಲಿ ನಾವು ಶೂಟ್ ಮಾಡ್ತಿರುವಾಗ, ಆ ಜಾಗನೇ ಒಂಥರ ಸಪೋರ್ಟ್ ಮಾಡುತ್ತೆ ಶೂಟಿಗೆ, ಓವರ್ ಆಲ್ ಶೂಟಿಗೆ. ಅಂದರೆ ನೇಚರ್, ಆ ಲೈಟ್ ಆಗಿರ್ಬೋದು, ಇದಾಗಿರ್ಬೋದು. ಆ್ಯಂಡ್ ನಾವು ಹೈದ್ರಾಬಾದಿಗೆ ಬಂದರೆ ಅಲ್ಲಿರುವಂಥ ಸ್ಟುಡಿಯೋಸ್ಗಳಾಗಿರ್ಬೋದು, ನಮಗೆ ಬೇಕಾದಂಥ ಸ್ಟುಡಿಯೋಸ್ಗಳಿದ್ದಾವೆ, ಬೇಕಾದ ರೀತಿಯಲ್ಲಿದ್ದಾವೆ. ಸೊ ಒಂದೊಂದು ಕಡೆಗೆ ಹೋದಾಗಲೂ ಒಂದೊಂದು ತುಂಬ ಸ್ಟ್ರಾಂಗ್ ಆಗಿ ನಮಗೆ ಬಂದಾಗ ಐಡಿಯಾಸ್, ನಮ್ಮ ಇಂಡಸ್ಟ್ರಿಲಿ ಕಾನ್ಸೆಪ್ಟ್ಸು, ಐಡಿಯಾಸು, ಒಂಥರ ವಿಭಿನ್ನವಾದ ಐಡಿಯಾಸು. ಆಮೇಲೆ ನ್ಯೂ ಏಜ್ ಫಿಲ್ಮ್ ಮೇಕರ್ಸ್ ಈ ನಡುವೆ ಬಂದು ನನಗೆ ಹೇಳ್ತಿರೋ ಕಥೆಗಳಲ್ಲಿ ಮಜಾ ಇರೋದಾಗಿರ್ಬೋದು. ಇಟ್ ಈಸ್ ಆಲ್ ಡಿಫ್ರೆಂಟ್. ಪ್ರತಿಯೊಂದು ಇಂಡಸ್ಟ್ರಿನೂ ಅದರದ್ದೇ ಆದ ಪ್ರೋಸ್ ಆ್ಯಂಡ್ ಕಾನ್ಸ್ಗಳಿವೆ. ರೀಸೆಂಟಾಗಿ KGQ ಇಂಟರ್ವ್ಯೂ ಟೈಮ್ನಲ್ಲಿ ಸಂದೀಪ್ ರೆಡ್ಡಿ ವಂಗ ಅವರು ಕೂಡ ಸಿಕ್ಕಿದ್ರು. ಸೊ ಅಲ್ಲಿಂದ ಒಂದು ಪ್ರಶ್ನೆ ಉಟ್ಕೊಂಡಿರೋದು ಅಂದರೆ, ಸ್ಪಿರಿಟಲ್ಲಿ ಏನಾದರೂ ಇರ್ತಾರೆ ದೀಕ್ಷಿತ್ ಅವರು ಅಂತ? ಇಲ್ಲ ಸರ್, ಸುಮ್ಮನೆ ನಾನು ಹೇಳ್ಬೋದು ನೋಡ್ತಾ ಇರಿ ಅಂತ, ಸುಮ್ಮನೆ ನಾನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೋದು. ಬಟ್ ನೋ ಫಾಲ್ಸ್ ಪ್ರಾಮಿಸಸ್. ಸೊ ನಾನು ಸ್ಪಿರಿಟಲ್ಲಿ ಇಲ್ಲ. ಸಂದೀಪ್ ರೆಡ್ಡಿ ವಂಗ ಸರ್ ಬಂದು ನಮ್ಮ KGQ ಡೈರೆಕ್ಟರ್ ಕಿರಣ್ ಸರ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಸೊ ಹಾಗಾಗಿ ಕಿರಣ್ ಸರ್ ಇಲ್ಲ, ಕಿರಣ್ ಸರ್ ತೀರು ಹೋದ್ರು ಲಾಸ್ಟ್ ಇಯರ್ ಡಿಸೆಂಬರ್ ಟೈಮಲ್ಲಿ. ಸೊ ಹಾಗಾಗಿ ದೇರ್ ಆಲ್ ಗುಡ್ ಫ್ರೆಂಡ್ಸ್. ಸಂದೀಪ್ ರೆಡ್ಡಿ ವಂಗ ವಾಸ್ ಆಲ್ಸೋ ರೂಮ್ ಮೇಟ್ ನಮ್ಮ ಕಿರಣ್ ಸರ್ಗೆ, ಡೈರೆಕ್ಟರ್ಗೆ. ಸೊ ಆ ಒಂದು ಪ್ರೀತಿಯಿಂದ ಅವರು ಬಂದು ನಮಗೆ ಪ್ರಮೋಷನ್ಸಿಗೆ ಹೆಲ್ಪ್ ಮಾಡಿದ್ರು. ಬಟ್ ಸ್ಪಿರಿಟಲ್ಲಿ ನಾನೇನಿಲ್ಲ. ಯಾಕೆ ಪ್ರಶ್ನೆ ಅಂತಂದರೆ, ಈಗ ಕನ್ನಡದಲ್ಲಿ ಒಂದು ಬೇಲ್ ಸಿನಿಮಾ ಆಗ್ತಾ ಇದೆ, ಶಿವಣ್ಣ ಅವರು, ಮತ್ತು ಆ ಸಿನಿಮಾದಲ್ಲಿ ತಾವು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ. ಸೊ ಸ್ಪಿರಿಟಲ್ಲೂ ಶಿವಣ್ಣ ಇದ್ದಾರೆ ಅಂತ ಕೇಳ್ಪಟ್ಟಿದ್ವಿ. ಸೊ ನಂಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ನನಗೇನು, ನಾವು ವಿಡಿಯೋ ಸಿನಿಮಾದಲ್ಲಿ ಎಷ್ಟು ಕಳೆದೋಗಿದ್ದೀವಿ ಅಂತಂದರೆ, ನಮಗೆ ವಿಡಿಯೋ ಸಿನಿಮಾದ ಬಿಟ್ಟು ಅಕ್ಕಪಕ್ಕ ಯಾವ ಸಿನಿಮಾ ಬಗ್ಗೆನೂ ಏನೂ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ಬೇಲ್ ಬರ್ತಾ ಇದೆ. October 2 ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅಶೋಕ್ ಸರ್ ಸಿನಿಮಾ ಬರ್ತಾ ಇದೆ, ದಿಯಾ ಡೈರೆಕ್ಟರ್ದು. ಆಯಿತು, ಮುಗೀತು, ಶೂಟ್ ಮುಗೀತು ಆಲ್ಮೋಸ್ಟ್. ಲಾಸ್ಟ್ ಶೆಡ್ಯೂಲ್ ಇನ್ನೊಂದು 3-4 days ಪ್ಯಾಚ್ ವರ್ಕ್ ಇದೆ ಅಷ್ಟೇ, ಮುಗೀತು. ಅದು ಈ ವರ್ಷನೇ ಬರುವ ಪ್ಲ್ಯಾನ್ಸ್ ಇದೆ. ನೋಡೋಣ. ಕನ್ನಡ ಸಿನಿಮಾ 2 ಇದೆ. ಶಿವಣ್ಣ ಜೊತೆ ನಡೆಸುವಂಥ ಒಂದು ಅನುಭವ ಹೇಗಿತ್ತು? ಅದ್ಭುತ. ಕಲಿಯೋಕ್ಕೆ ಬಹಳ ಸಿಗುತ್ತೆ. ಶಿವಣ್ಣ ಜೊತೆ ನಾನು ಕೆಲಸ ಮಾಡ್ತಿರುವಾಗ ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಶಿವಣ್ಣ ಸರ್ ಎಷ್ಟು ಹಂಬಲ್ ಇದ್ದಾರೆ, ಎಷ್ಟಿದೆ. ಬಟ್ ನನಗೆ ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ನನಗೆ ತುಂಬ ಮುಟ್ಟಿದ್ದು ಅಂತಂದರೆ, ಅವ್ರಿಗೆ ಇವತ್ತಿಗೂ ಆ ಕೆಲಸದ ಮೇಲಿರುವ ಪ್ಯಾಷನ್. ಶಾರ್ಟ್ ಕಟ್ಟಾಗಿ ನೆಕ್ಸ್ಟ್ ಶಾರ್ಟಿಗೆ ನಾವು ಲೈಟಿಂಗ್ ಮಾಡ್ಕೋತಿರ್ಬೇಕಾದ್ರೆ, ಮಾಮೂಲಿ ಅಭ್ಯಾಸ ಏನು, ನಾವೆಲ್ಲಾದರೂ ಸೈಡಲ್ಲಿ ಹೋಗಿ ಕೂತ್ಕೋತೀವಿ, ಅಥವಾ ಇನ್ನೊಂದು ಕರಿಯೋವರೆಗೂ ಒಂದು ಕಡೆ ಹೋಗಿ ಕೂತಿರ್ತೀವಿ, ಕ್ಯಾರವನ್ಗೆ ಹೋಗ್ತೀವಿ, ವಾಟ್ ಎವರ್. ಬಟ್ ಶಿವಣ್ಣ ಸೆಟ್ಟಲ್ಲಿ ಚೇರ್ ಹಾಕ್ಕೊಂಡು ಲೈಟ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಕೂತಿರ್ತಾರೆ. ಅವರು ಆ ಜಾಗದಿಂದ ಹೊರಗೆ ಬರೋದು ಊಟಕ್ಕೆ ಒಂದ್ಸತಿ ಹೊರಗೆ ಬರ್ತಾರೇನೋ, ಇಲ್ಲ ರಾತ್ರಿ ಊಟಕ್ಕೆ ಊಟ ತಿಂಡಿ ಏನೋ ಈ ಕಡೆ ಬರ್ತಾರೆ ಹೊರತು, ಶಿವಣ್ಣ ಸೆಟ್ಟಲ್ಲೇ ಇರ್ತಾರೆ. ಅಂದರೆ ಒಂದ್ಸತಿ ಕೇಳಿದೆ ಕೂಡ, ನಾ ಸೆಟ್ಟಲ್ಲೇ ಇರ್ತೀರಲ್ಲ ಅಂತ. ನಾವು ಸೆಟ್ಟಲ್ಲೇ ಇರಬೇಕಲ್ವ ಅಮ್ಮ ಅಂತಾರೆ. ಒಬ್ಬ ಕಲಾವಿದ ಆದವನು ಅದೇ ಮೂಡಲ್ಲಿ ಏನು ಸೀನ್ ಆಗ್ತಾ ಇದೆ, ನೆಕ್ಸ್ಟ್ ಏನು ನಾನು ಇದಾಗ್ತಾ ಇದ್ದೀನಿ, ಆ ಪ್ರಿಪ್ರೇಷನಲ್ಲೇ ಇರ್ತಾರೆ. ನಾನು ಹೇಳೋದು, ಇವತ್ತೆಲ್ಲ ನಾನು ಅದನ್ನು ಮಾಡ್ತಾ ಇದ್ದೀನೋ, ಅಥವಾ ಇನ್ನೊಬ್ರು ಯಾರೋ ಮೊದಲನೇ ಸಿನಿಮಾನೋ 2ನೇ ಸಿನಿಮಾನೋ 10ನೇ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಓಕೆ. 100 ಸಿನಿಮಾ ಮಾಡಿರೋ ಕಲಾವಿದರು 40 ವರ್ಷದಿಂದ ಇಂಡಸ್ಟ್ರಿಲಿದ್ದಾರೆ, ಇವತ್ತಿಗೂ ಅದೇ ಪ್ಯಾಷನ್ ಇನ್ನೂ ಜೀವಂತವಾಗಿದೆ ಅಂತಂದರೆ ಅಷ್ಟು ಪ್ರೀತಿಸ್ತಾರೆ ಸಿನಿಮಾನ. ಆ್ಯಂಡ್ ನಮ್ಮನ್ನೆಲ್ಲ ನೋಡ್ಕೊಳ್ಳೋ ರೀತಿನೂ ಅಷ್ಟೇ. ಅಂದರೆ
ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ನಾನು ವಿತ್ ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಿಚುಯೇಷನ್ ಶಿವಣ್ಣ ನಂಗೆ ತುಂಬ ಹತ್ರ ಆಗಿದ್ದು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಒಂದು ವಿಡಿಯೋ ಸಾಂಗ್ ರಿಲೀಸ್ ಮಾಡಿಕೊಡ್ಬೇಕಾಗಿತ್ತು. ಶಿವಣ್ಣ ಹತ್ರ ಹೋಗ್ಬಿಟ್ಟು ಅಣ್ಣ ಒಂದು ಸಾಂಗ್ ಹಿಂಗೆ ನೀವು ರಿಲೀಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತಂದೆ. ಒಬ್ಬ ಸ್ಟಾರ್ ನಟರು ಜನರಲಿ ಏನು ಕೇಳ್ತಾರೆ, ಹೌದಾ ತಂದು ಹಾಡು ತೋರ್ಸಮ್ಮ, ಅಥವಾ ಯಾವ ಥರದ ಹಾಡೋದು ಏನು ಇತ್ತ, ಏನೂ ಕೇಳಿಲ್ಲ. ಎಲ್ಲಿ ಮಾಡ್ಬೇಕಮ್ಮ ರಿಲೀಸು, ನಾನು ಬರ್ಬೇಕಾ ಅಥವಾ ನೀವೇ ಬರ್ತೀರಾ, ಇಲ್ಲಿ ಮಾಡ್ಕೊಂಬಿಡೋಣ ಹಿಂಗೆ. ಅಂದರೆ ಅವ್ರಿಡೋ ನಂಬಿಕೆ ಹಂಗಿರುತ್ತೆ. ಒಂದ್ಸತಿ ಅವರು ಒಂದು ನಂಬಿಕೆ ಬಂದ್ಬಿಡ್ತು ಅಂತಂದರೆ ಹಿ ಗೋಸ್ ಆಲ್ ಇನ್. ಸೊ ಅವರು ಗರ್ಲ್ಫ್ರೆಂಡ್ ಸಿನಿಮಾ ನೋಡಿ ತುಂಬ ಇಷ್ಟ ಆಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ಯಾ, ಸಕಲಾಗಿ ಪರ್ಫಾರ್ಮ್ ಮಾಡಿದ್ಯಾ, ಒಳ್ಳೆ ಪಾತ್ರ, ಅಂದರೆ ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ಮೇಲೆ ತದನಂತರ ನಾನು ಈ ಪ್ರಮೋಷನ್ಸ್ದೇನೋ ಕೇಳಕ್ಕೆ ಹೋದಾಗ ಅವ್ರು ಹಿಂದೆ ಮುಂದೆ ನೋಡಲೇ ಇಲ್ಲ. ನಾನು ಏನು ಮಾಡಿದ್ದೀನಿ, ಯಾವ ಥರದ್ದು ಹಾಡೋದು, ಅದು ನಾನು ಪ್ರಮೋಟ್ ಮಾಡ್ಬೋದಾ ಇಲ್ವಾ, ಏನಿಲ್ಲ. ಏನೋ ಒಂದು ನಂಬಿಕೆ, ನೀನು ಮಾಡಿದ್ಯಾ ಅಂದಮೇಲೆ ಚೆನ್ನಾಗಿರುತ್ತೆ ಬಾ, ಆ ನಂಬಿಕೆ ಇದೆಯಲ್ಲ ಅದು ತುಂಬ ಇದಾಗುತ್ತೆ. ನಮ್ಮ ಬ್ಲಿಂಕ್ ಸಮಯದಲ್ಲೂ ಅಷ್ಟೇ, ಅವ್ರದ್ದು ಕರ್ನಾಟಕ ದಮನಕ ರಿಲೀಸ್ ಆಗಿತ್ತು, ಬಟ್ ಆ ಟೈಮಲ್ಲೂ ಕೂಡ ನಮ್ಮ ಬ್ಲಿಂಕ್ ಬಗ್ಗೆ ಟ್ವೀಟ್ ಮಾಡಿದರು. ಸೊ ಶಿವಣ್ಣ ಈ ಶಿವಣ್ಣ ಫಾರ್ ಅ ರೀಸನ್. ಸೊ ಜುಗಲ್ಬಂದಿ ಜೋರಾಗಿರುತ್ತಾ? ಒಂದು ಕಡೆ ರಿಟೈರ್ಡ್ ಪೊಲೀಸ್ ಶಿವಣ್ಣ, ಈ ಕಡೆ ತಮ್ಮದೇನು ಪಾತ್ರ? ನಿಮ್ಗೆ ಯಾರ ಕತೆ ಹೇಳ್ದಂಗಿದೆ? ನನ್ನ ಪಾತ್ರ ಗೊತ್ತಾಗುತ್ತೆ, ಇನ್ನೇನು ಟೀಸರ್ ಬರುತ್ತೆ, ಟೀಸರಲ್ಲಿ ಗೊತ್ತಾಗುತ್ತೆ ನನ್ನ ಪಾತ್ರ ಏನು ಎತ್ತ ಅಂತ. ಫಾರ್ ದ ವೆರಿ ಫಸ್ಟ್ ಟೈಮ್ ಇದು ನನ್ನ ಈ ಲುಕ್ಕಲ್ಲಾಗಿರ್ಬೋದು, ಈ ಪಾತ್ರದಲ್ಲಿ ನೀವು ಹಿಂದೆಂದೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು.